ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಶ್ರೀ ಭಾಗವತ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪುರಾಣ ಕಾರ್ಯಕ್ರಮದಲ್ಲಿ ವಿವಿಧ ಶ್ರೀಗಳು ಭಾಗವಹಿಸಿದರು. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಶ್ರೀ ಭಾಗವತ ಪುರಾಣ ಕಾರ್ಯಕ್ರಮ ಹಾಗೂ 25ನೇ ವರ್ಷದ ಬೆಳ್ಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ಯರಗೊಪ್ಪ ಹಾಗೂ ಶ್ರೀ ಶ್ರೀ ಪರಮಪೂಜ್ಯ ಶಿವಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿಮಠ ಮತ್ತು ಪ್ರಭು ಶ್ರೀ ಶ್ರೀ ಡಾಕ್ಟರ್ ಫಾಲಾಕ್ಷ ಶಿವಯೋಗಿಗಳು ಅದೃಶ್ಯ ಆನಂದಾಶ್ರಮ ಸಿಮಿಮಠ ಕಾದರ್ಪಳ್ಳಿ ವಹಿಸಿದ್ದರು. ಅಧ್ಯಕ್ಷತೆಯನ್ನ ದಿವ್ಯಚೇತನ ಶಿವಪುತ್ರ ಮಹಾಸ್ವಾಮಿಗಳು ಆರೂಢಮಠ ಚಿಕ್ಕಮ್ಮನಹಳ್ಳಿ ವಹಿಸಿದ್ದರು. ಭಾಗವತ ಪುರಾಣ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಆಗಮಿಸಿದ ಎಲ್ಲಾ ಭಕ್ತಾದಿಗಳು ಪ್ರವಚನ ಕೇಳುವ ಮುಖಾಂತರ ಪುನೀತರಾದರು. ಸಹಕಾರ ತತ್ವದ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿ ಬೆಳ್ಳಿ ಮಹೋತ್ಸವದ ಹೊಸ್ತಿಲಲ್ಲಿ ಇರುವ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಅರಿಹಂತ್ ಅರ್ಬನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಬ್ಯಾಂಕಿನ ಬೆಳ್ಳಿ ಹಬ್ಬ ಆಚರಣೆ ಹಿನ್ನೆಲೆ ಮಹೋತ್ಸವದ ನಿಧಿ ಸೃಷ್ಟಿಸಲು ನಿರ್ಣಯ ಕೈಗೊಳ್ಳಲಾಗಿತ್ತು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಬ್ಯಾಂಕ್ನ ಪ್ರಧಾನ ಕಚೇರಿಯ ಸಭಾಭವನದಲ್ಲಿ ನಡೆದ ಸಂಸ್ಥೆಯ 22ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ನಿಧಿ ಸ್ಥಾಪಿಸಲು ಸರ್ವಾನುಮತದಿಂದ ನಿರ್ಧಾರ ಕೈಗೊಳ್ಳಲಾಯಿತು. ಈ ನಿಧಿಯಲ್ಲಿ ಬ್ಯಾಂಕಿನ ಲಾಭದ ಪ್ರಮಾಣದಲ್ಲಿ 12%ರಂತೆ 20.73 ಲಕ್ಷ ಸಂಗ್ರಹಿಸುವುದು ಹಾಗೂ ಪ್ರತಿ ವರ್ಷ ವಿದ್ಯಾರ್ಜನೆಗಾಗಿ 5 ಬಡ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅರಿಹಂತ್ ಸಹಕಾರಿಯ ಅಧ್ಯಕ್ಷ ಜೈಪಾಲ್ ಚೌಗ್ಲಾ ಅವರು, ಸಂಸ್ಥೆಯು ಪ್ರಾರಂಭಗೊಂಡು 22 ವರ್ಷ ಕಳೆಯಿತು. ಈಗ ಪ್ರಧಾನ ಕಚೇರಿ ಸೇರಿ 9 ಶಾಖೆಗಳನ್ನು ಹೊಂದಿದೆ. 169.73 ಕೋಟಿ ಠೇವಣಿ ಹೊಂದಿದ್ದು 103.45 ಕೋಟಿ ಸಾಲ ವಿತರಿಸಲಾಗಿದೆ. ಕೊರೋನಾ ಹೊಡೆತದಿಂದ ಆರ್ಥಿಕ ಸಂಕಷ್ಟದಲ್ಲಿ ಗ್ರಾಹಕರು ಪ್ರಾಮಾಣಿಕತೆಯಿಂದ 98.42 ಸಾಲ ವಸೂಲಾತಿಯಾಗಿದೆ ಮತ್ತು 963 ಕೋಟಿ ವ್ಯವಹಾರ ನಡೆಸಿದ್ದೇವೆ. ಈ ವರ್ಷವೂ ಕೂಡ 25% ಲಾಭಾಂಶ ಹಂಚಲು ಆಡಳಿತ ಮಂಡಳಿ ನಿರ್ಧರಿಸಿದೆ ಎಂದರು. ಸಹಕಾರಿಯ ನಿರ್ದೇಶಕ ಜಿನ್ನಪ್ಪ ಸಪ್ತಸಾಗರ್ ಮಾತನಾಡಿ, ನೆರೆ ಹಾವಳಿ ಹಾಗೂ ಕೊರೋನಾ ಸಂದರ್ಭದಲ್ಲಿ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಸಹಾಯ ಒದಗಿಸಲಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಗಿದೆ. ಜೊತೆಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಣ ಸಂಸ್ಥೆಯನ್ನು ತೆರೆದಿದೆ ಎಂದರು. ಆರ್ಥಿಕ ವ್ಯವಸ್ಥೆಯನ್ನು ಮಾಡಲು ಪರದಾಡ್ತಿದ್ದಂತ ನಾವು ಮುಂದೆ ನಮ್ಮ ವ್ಯವಸ್ಥೆಯನ್ನು ಕಂಡು ಜನ ನಮ್ಮಂತ ನುಗ್ಗಿ ಬಂದು ನಮ್ಮನ್ನು ಮಹಾಪೂರದಂತೆ ಬೆಳೆಸಿ ಅದನ್ನು ಅತಿಯಾದ ಅಭಿವೃದ್ಧಿ ಸಂಸ್ಥೆಯನ್ನು ಮಾಡಲಿಕ್ಕೆ ನೀವೆಲ್ಲ ಅದರ ಪಾಲ್ಗಾರರು. ಆ ಹೆಮ್ಮೆ ನಿಮಗೆ ಸಲ್ಲಬೇಕು. ವರದಿ ವಾಚನ ಮಾಡಿದ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗ್ಲಾ ಅವರು, ಕಳೆದ ಆರ್ಥಿಕ ವರ್ಷದಲ್ಲಿ ಸುಮಾರು 4.13 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಒಟ್ಟು 963 ಕೋಟಿ ವಹಿವಾಟು ನಡೆಸಿದೆ. 78 ಲಕ್ಷ ಷೇರು ಬಂಡವಾಳವಿದ್ದು 13 ಕೋಟಿ ಕಾಯ್ದಿಟ್ಟ ಹಾಗೂ ಇತರ ನಿಧಿಗಳಿವೆ. 183 ಕೋಟಿ ದುಡಿಯುವ ಬಂಡವಾಳವಿದ್ದು 103 ಕೋಟಿ ಸಾಲ ವಿತರಿಸಲಾಗಿದೆ. 169 ಕೋಟಿ ಠೇವುಗಳಿದ್ದು 78 ಕೋಟಿ ಗುಂತಾವಣೆಗಳಿವೆ. 25% ಲಾಭಾಂಶವನ್ನ ವಿತರಿಸಲಾಗಿದೆ. 99.50% ಸಾಲ ವಸೂಲಾತಿಯಾಗಿದೆ ಎಂದು ಮಾಹಿತಿ ನೀಡಿದರು. ಬ್ಯಾಂಕ್ ಅಧ್ಯಕ್ಷ ಜೈಪಾಲ್ ಚೌಗ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಶ್ರುತಿ ಪಾಟೀಲ್, ನಿರ್ದೇಶಕರಾದ ರವೀಂದ್ರ ಚೌಗ್ಲಾ, ರಾಮಪ್ಪ ಕೋಟೂರಿ, ಭರಮಪ್ಪ ಚೌಗ್ಲಾ, ಬಸವರಾಜ್ ಪಾಟೀಲ್, ಬಾಬು ಚೌಗ್ಲಾ, ಮಾಯಪ್ಪ ಹೊಳೆಪ್ಪಗೋಳ್, ಪುಷ್ಪ ಚೌಗ್ಲಾ, ರಾಯಣ್ಣ ಭಂಗಿ, ಭೂಪಾಲ್ ಚೌಗ್ಲಾ, ಬಾಳಪ್ಪ ಸಂಕೇಶ್ವರಿ, ಅಶೋಕ್ ಚೌಗ್ಲಾ, ಬಾಹುಬಲಿ ನಾಗನೂರಿ, ಮುಖಂಡರಾದ ಶಿವಲಿಂಗ್ ಹಂಚಿನಾಳ್, ಡಾಕ್ಟರ್ ಶಿವಾಜಿ ಗೋಟೂರಿ, ರಾಚಯ್ಯ ಹಿರೇಮಠ್, ಸುರೇಶ್ ಮಾಯಣ್ಣವರ್, ಶ್ರೀಧರ್ ಖತ್ಗಲ್ಲಿ, ಕಲಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕ ಬಿಬಿ ಚೌಗ್ಲಾ ನಿರೂಪಿಸಿದ್ರು. ಶಿಕ್ಷಕ ಜೆಎಸ್ ಚೌಗ್ಲಾ ಸ್ವಾಗತಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಮಹಾವೀರ್ ಚೌಗ್ಲಾ ವಂದನಾರ್ಪಣೆ ಸಲ್ಲಿಸಿದ್ರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ.
ಸದಲ್ಗಾ ಪಟ್ಟಣದಲ್ಲಿರುವ ಮಲ್ಲಿಕಾರ್ಜುನ್ ಕಲ್ಯಾಣ ಮಂಟಪ ಪುರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹಾಳು ಕೊಂಪೆಯಾಗಿತ್ತು. ಕಲ್ಯಾಣ ಮಂಟಪಕ್ಕೆ ಸಮಾಜ ಸೇವಕ ಅತಿಕ್ರಾಂತ್ ಪಾಟೀಲ್ ಅವರು ಮರುಜೀವ ನೀಡಲು ಮುಂದಾಗಿದ್ದು, ಮುಂಬರುವ 3 ವರ್ಷಗಳಲ್ಲಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ನಮೋ ಪಾರ್ಕ್ ನಿರ್ಮಿಸಲು ಹೊರಟಿದ್ದಾರೆ. ಅವರ ಬಗ್ಗೆ ಜನ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕಳೆದ ಅನೇಕ ವರ್ಷಗಳಿಂದ ಪುರಸಭೆಯ ನಿರ್ಲಕ್ಷ್ಯತೆಯಿಂದ ನೀರಿನ ವ್ಯವಸ್ಥೆ ಇಲ್ಲದೆ ಹಾಳು ಕೊಂಪೆಯಾಗುತ್ತಿದ್ದ ಸದಲ್ಗಾ ಪಟ್ಟಣದ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪಕ್ಕೆ ಹೊಸ ರೂಪ ನೀಡಲು ಪಟ್ಟಣದ ಸಮಾಜ ಸೇವಕರು ಕೈಜೋಡಿಸಿದ್ದು, ಮುಂಬರುವ 3 ವರ್ಷಗಳಲ್ಲಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಸಸಿ ನೆಟ್ಟು ನಮೋ ಪಾರ್ಕ್ ನಿರ್ಮಿಸಲಾಗುವುದೆಂದು ಸಮಾಜ ಸೇವಕ ಅತಿಕ್ರಾಂತ್ ಪಾಟೀಲ್ ಸತ್ಯಂ ವಾಹಿನಿಗೆ ತಿಳಿಸಿದರು. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಪಾಲ್ಭಾವಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನ ಪರಿಷತ್ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಪಾಲಭಾವಿ ಗ್ರಾಮದಲ್ಲಿ ಜನತಾ ಪಾರ್ಟಿ ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯ ಪೂರ್ವಭಾವಿ ಸಭೆಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಆಗಮಿಸಿದ್ದರು. ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಮಹಾಂತೇಶ್ ಕವಟಗಿಮಠ್ ಬಹುತೇಕವಾಗಿ ಖಚಿತ ಎಂದು ಹೇಳಿದ್ರು. ಇವತ್ತು ಅಥವಾ ನಾಳೆ ಅಭ್ಯರ್ಥಿಯ ಅಂತಿಮ ಪಟ್ಟಿ ಬರಬಹುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಪೂರ್ವಭಾವಿ ಸಭೆಗೆ ಹಿಡಕಲ್, ಹಂದಿಗುಂದ್, ಪಾಲಭಾವಿ, ಕಪ್ಪಲಗುಂದಿ, ಸುಲ್ತಾನ್ಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಭಾಗಿಯಾಗಿದ್ದರು. ಅವರುಗಳಿಗೆ ಬಿಜೆಪಿ ಪಕ್ಷದ ಪರವಾಗಿ ಮತ ಚಲಾಯಿಸಬೇಕೆಂದು ಮನವಿ ಮಾಡಿಕೊಂಡರು. ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳನ್ನು ಮೆಚ್ಚಿದ ಜನತೆ ಬರುವ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸುವುದು ನಿಶ್ಚಿತ ಎಂದು ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ರಾಜು ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದು, ಅವರ ಬೆಂಬಲ ಹಾಗೂ ಕಾರ್ಯಕರ್ತರ ಪರಿಶ್ರಮದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿ ಭಾರೀ ಅಂತರದಿಂದ ಗೆಲುವು ಸಾಧಿಸಲಿದೆ. ಪಕ್ಷದಲ್ಲಿ 2 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ನಿಲ್ಲಿಸುವ ನಿರ್ಧಾರ ಮಾಡಿದರೆ 2 ಸ್ಥಾನಗಳನ್ನು ಗೆಲ್ಲುವ ಸಂಪೂರ್ಣ ವಿಶ್ವಾಸ ಪಕ್ಷಕ್ಕಿದೆ. ಈ ಬಗ್ಗೆ ಮುಂದಿನ ನಿರ್ಧಾರ ಬರುವವರೆಗೆ ಕಾಯದೆ ಚುನಾವಣೆಗೆ ವ್ಯವಸ್ಥಿತ ಪೂರ್ವ ತಯಾರಿಯಲ್ಲಿ ಪಕ್ಷದ ನಾಯಕರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸಿದ್ಧತೆಯಲ್ಲಿ ಇರಬೇಕು ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸನ್ಮಾನ್ಯ ಎಚ್.ಕೆ. ಪಾಟೀಲ್ರು, ಕವಟಗಿಮಠ್ ಅವರು, ನೀವು ಕೇಳ್ತಕ್ಕಂಥ ಪ್ರಶ್ನೆ ನ್ಯಾಯಯುತವಾಗಿದೆ. ಗ್ರಾಮ ಪಂಚಾಯಿತಿಗಳ ಪುನರ್ವಿಂಗಡಣೆ ನಾನು ಮಾಡ್ತೀನಿ. ನಂಜೇನಮಠ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಪುನರ್ವಿಂಗಡಣೆ ಸಮಿತಿಯನ್ನು ರಚನೆ ಮಾಡತಕ್ಕಂಥ ವಾಗ್ದಾನವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿಗಳನ್ನು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಮುಗುಳ್ಕೋಡ, ಹಾರುಗೇರಿ, ಕಂಕನವಾಡಿ, ಚಿಕ್ಕೋಡಿ ತಾಲೂಕಿನ ಯಕ್ಷಂಬ, ಬೋರ್ಗಾಂವ್ ಎಲ್ಲ ಗ್ರಾಮ ಪಂಚಾಯಿತಿಗಳು ಮೇಲ್ದರ್ಜೆಗೆ ಏರಿಸಲ್ಪಟ್ಟವು. ಯಾವ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಅನುದಾನ ಸಿಗ್ತಿತ್ತು, ಆ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು 5 ಕೋಟಿ ರೂಪಾಯಿಗಳ ಅನುದಾನ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಯಾವ ರೀತಿ ಸರ್ಕಾರವನ್ನು ಎಚ್ಚರಿಸಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೊಡ್ತಕ್ಕಂಥ ಗೌರವಧನ ಬರೀ 200 ರೂಪಾಯಿ ಇದ್ದದನ್ನ ಇವತ್ತು 1000 ರೂಪಾಯಿ ಮಾಡಿದ್ದಾರೆ. ಕೇರಳ ಮಾದರಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನವನ್ನು ಸಹಿತ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಹೋರಾಟ. ಅಲ್ಲಿ ಮಂಡಳ ಇದೆ, ನಮ್ಮಲ್ಲಿ ಗ್ರಾಮ ಪಂಚಾಯತ್ ಐತಿ, ಅಲ್ಲಿ ಮಂಡಳ ಇರೋದ್ರಿಂದ ಅಲ್ಲಿ ಸುಮಾರು 10,000 ರೂಪಾಯಿಗಳ ಗೌರವಧನವನ್ನು ಕೊಡ್ತಾರೆ. ಅದನ್ನು ಸಹಿತ ಹೆಚ್ಚು ಮಾಡಬೇಕಂತಕ್ಕಂಥ ನಮ್ಮ ಹೋರಾಟ ಅದು ಮುಂದುವರಿಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ವಿಧವೆಯರು, ಅಂಗವಿಕಲರು, ವಿಕಲಚೇತನರು, ಎಕ್ಸ್ ಆರ್ಮಿ ಇವರಿಗೆ ಒಂದು ವಿಶೇಷ ವಸತಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಆ ಸರ್ಕಾರ. ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಟ್ಟು 10,000 ಮನೆಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳಗಾವಿ ಜಿಲ್ಲೆಗೆ ಸುಮಾರು 8,000 ಮನೆಗಳನ್ನ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಪಿ ರಾಜು ಅವರ ಒಂದು ಸಹಕಾರ, ಈ ರಾಯಬಾಗ್ ತಾಲೂಕಿನಲ್ಲಿ ಸಹಿತ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ.
ನಮಗನಿಸ್ತಿತ್ತು ವಿಧಾನ ಪರಿಷತ್ ಸದಸ್ಯರಿಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿ. ಆದರೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದ್ರೆ ಆ ಪರಮಾತ್ಮ ಭೇಟಿ ಆಗ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ, ಇದು ಪ್ರೆಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಇದೆ, ದಯವಿಟ್ಟು ಹೊಸದಾಗಿ ಮೆಂಬರ್ ಆದವ್ರಿಗೆ ಕಲ್ಪನೆ ಕೊಡ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇದು ಗುಂಡ್ಲೆ ಹಾಕೋದು, ಶಿಕ್ಕಾ ಹೊಡೆಯೋದು, ಗೀಟ್ ಹಾಕೋದಿಲ್ಲ. ಹೆಸರಿನ ಮುಂದೆ ನಾನು ವಿಧಾನ ಪರಿಷತ್ ಮತ್ತೊಮ್ಮೆ ಅವಧಿಗೆ ಆಯ್ಕೆ ಆಗ್ಬೇಕಂತೇಳಿ ಪಕ್ಷದವ್ರಿಗೆ ನಾನು ಅರ್ಜಿ ಕೊಟ್ಟಿದ್ದೇನೆ. ಪಕ್ಷ ಯಾರಿಗೆ ತೀರ್ಮಾನ ಮಾಡ್ತದೆ, ಯಾರಿಗೆ ಟಿಕೆಟ್ ಕೊಡ್ತಾರೋ ಆ ಒಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಹೆಸರಿನ ಮುಂದೆ 1 ಅಂತೇಳಿ ಅಂಕಿಯನ್ನು ಬರೆಯುವುದರ ಮೂಲಕ ನಮ್ಮ ಪಕ್ಷವನ್ನ ಗೆಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ, ಕೇಂದ್ರದಲ್ಲಿ ನರೇಂದ್ರ ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ಅಗ್ರಿಗೋಲ್ಡ್ ಕಸ್ಟಮರ್ ಅಂಡ್ ಏಜೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಗ್ರಾಹಕರಿಗೆ ಅವರ ಹಣವನ್ನು ಹಿಂದಿರುಗಿಸಲು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಜಿಲ್ಲಾಧ್ಯಕ್ಷೆ ರಾಜೇಶ್ವರಿ ಅವರು ಅಗ್ರಿಗೋಲ್ಡ್ ಕಸ್ಟಮರ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಗ್ರಿಗೋಲ್ಡ್ನಲ್ಲಿ 5-6 ವರ್ಷಗಳ ಹಿಂದೆ ಅವರ ಚಿರಾಸ್ತಿಯನ್ನ ಜಪ್ತು ಮಾಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವ ಕಸ್ಟಮರ್ಗಳಿಗೆ ಹಣ ದೊರಕಿಲ್ಲ. ಸರಿಸುಮಾರು 20 ಲಕ್ಷ ಗ್ರಾಹಕರನ್ನು ಹೊಂದಿರುವ ಆಂಧ್ರಪ್ರದೇಶ ಸರ್ಕಾರವು ಈಗಾಗಲೇ 905 ಕೋಟಿಗಳನ್ನು ಬಿಡುಗಡೆ ಮಾಡಿ ರೂಪಾಯಿ 20,000ಕ್ಕಿಂತ ಒಳಗೆ ಇರುವ ಗ್ರಾಹಕರಿಗೆ ಹಂಚಿಕೆ ಮಾಡಿ ಸರಿಸುಮಾರು 10.40 ಲಕ್ಷ ಜನರಿಗೆ ನ್ಯಾಯ ಒದಗಿಸಿದೆ. ಈಗಾಗಲೇ ಅಗ್ರಿಗೋಲ್ಡ್ ಕಂಪನಿಯಲ್ಲಿ ಕಟ್ಟಿದ್ದ ಕರ್ನಾಟಕ ರಾಜ್ಯದ ಗ್ರಾಹಕರಿಗೆ ಹಣ ಬರುವುದು ವಿಳಂಬವಾಗುವುದು ಎಂದು ಅಗ್ರಿಗೋಲ್ಡ್ ಏಜೆಂಟರ ಮೇಲೆ ಹಣ ಹಿಂದಿರುಗಿಸಿ ಕೊಡಿ ಎಂದು ಕಿರುಕುಳ ಹಲ್ಲೆಗಳು ನಡೆಯುತ್ತಿದ್ದು, ಆ ಕಿರುಕುಳ ತಾಳಲಾರದೆ ಏಜೆಂಟರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅಗ್ರಿಗೋಲ್ಡ್ ಕಸ್ಟಮರ್ ಅಂಡ್ ಏಜೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧ್ಯಕ್ಷೆ ರಾಜೇಶ್ವರಿ ಅವರು ಜಿಲ್ಲಾಧಿಕಾರಿಗಳಿಗೆ ಅಗ್ರಿಗೋಲ್ಡ್ ಕಸ್ಟಮರ್ಸ್ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದಾರೆ. ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ, ನಾವೆಲ್ಲ ಅಗ್ರಿಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಮತ್ತು ಬೇರೆಯವ್ರ ಕಡೆಯೂ ಮಾಡಿಸ್ಕೊಂಡಿದ್ದವರು. ಈಗ ಮೊದಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆಲ್ಲ ನಾವು ಹಣ ತುಂಬೇವಿ. ಆದರೆ ಈಗ 6 ವರ್ಷದಿಂದ ಆಯ್ತು ಅದು ಕಂಪನಿ ಕ್ಲೋಸ್ ಆಗೈತಿ ಮತ್ತು 6 ವರ್ಷದಿಂದ ಹೈಕೋರ್ಟಲ್ಲಿ ಕೇಸ್ ನಡೀತಾ ಐತಿ. 6 ವರ್ಷದಿಂದ ನಾವು ಎಷ್ಟೊಂದು ಸ್ಟ್ರೈಕ್ ಮಾಡಿದ್ದೀವಿ, ಎಷ್ಟೆಲ್ಲ ಇದು ಮಾಡಿದ್ರು ಸಹಿತ ಯಾವುದೇ ರೀತಿ ನಿರ್ಣಯ ಕೊಡ್ತಾ ಇಲ್ಲ. ಸರ್ಕಾರ ಆಗಲಿ ಅಥವಾ ಒಂದು ಹೈಕೋರ್ಟ್ ಆಗಲಿ ಅಥವಾ ಕಂಪನಿ ಆಗಲಿ ನಮ್ಗೆ ಯಾವುದೇ ರೀತಿ ಸಹಾಯವನ್ನು ಮಾಡ್ತಾ ಇಲ್ಲ. ಆದರೆ ಆಂಧ್ರದಲ್ಲಿ ಈಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ 20,000 ಒಳಗಿನವ್ರಿಗೆ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಗೆ ಬೇಕಾದಷ್ಟು ಆಸ್ತಿ ಐತಿ, ನಾವು ಏನು ಕೊಡಬೇಕಲ್ಲ. ಈಗ 32 ಲಕ್ಷ ಮಂದಿ 7,000 ಕೋಟಿ ನಮ್ದು ಐತಿ. ಅಂದರೆ 32 ಲಕ್ಷ ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಆಮೇಲೆ 7,000 ಕೋಟಿ ನಮ್ದು ಆಸ್ತಿ ಐತಿ. ಈಗ ಅದರದ್ದು ದುಪ್ಪಟ್ಟಾಗೈತಿ. ಬೇಕಾದಂಗೆ ಮಾರಿ ನಮಗೆಲ್ಲ ದುಡ್ಡು ಕೊಟ್ಟರು ಸಹಿತ ಕಂಪನಿಯವ್ರಿಗೆ ಬೇಕಾದಷ್ಟು ಉಳಿತೈತಿ, ಇಲ್ಲಂತಿಲ್ಲ. ಆದರೆ ಅದಕ್ಕೆಲ್ಲ ಸಹಾಯ ಮಾಡಬೇಕಾಗಿದ್ದವರು ಮೊದಲಂದ್ರೆ ಹೈಕೋರ್ಟ್, ಆಮೇಲೆ ಸರ್ಕಾರ. ಹಿಂಗೆ ಮಾಡಿದರೆ ಕಂಪನಿಯವರು ಸಹ ಅದರ ಹಸ್ತಕ್ಷೇಪ ಮಾಡಿದ್ರೆ ನಮಗೆಲ್ಲರಿಗೂ ಅಮೌಂಟ್ ಕೊಡ್ಬೋದು. ಆದರೆ 6 ವರ್ಷ ಆದ ಹೈಕೋರ್ಟ್ನಲ್ಲಿ ಈ ಕೇಸ್ ನಡೆದೈತಿ. ಯಾವುದೇ ರೀತಿಯಾದಂಥ ಒಂದು ರಿಸಲ್ಟ್ ಬರ್ತಾ ಇಲ್ಲ. ಪ್ರತಿ ಸರಿ ಬರೀ ನಾವು ಹೋದಾಗೆಲ್ಲ ಇನ್ನೂ ಆಗಿಲ್ಲ ಅಂತ ಇತ್ಯರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಆಂಧ್ರ ಗೌರ್ಮೆಂಟ್ನವ್ರು ಏನು ಮಾಡ್ಯಾರ ಅಂದ್ರೆ ನಾವು ರಿಸ್ಕ್ ತೊಗೊಂಡು ಬೇಕಾದಷ್ಟು ಆಸ್ತಿ ಐತಲ್ಲ, ಮುಂದೆ ಅದು ತೊಗೋಬೋದು ಅಂತ ತಿಳ್ಕೊಂಡು ರಿಸ್ಕ್ ತೊಗೊಂಡು 20,000 ಒಳಗಿನಂತಹ ಅಮೌಂಟನ್ನೆಲ್ಲ ಕೊಟ್ಟಾರೆ. ಆದರೆ ಇಲ್ಲಿ ಯಾರಿಗೂ ಕೊಟ್ಟಿಲ್ಲ. ಪಾಪ ನಮಗೆಲ್ಲ ಜನ ಏನೋ ಒಂದು ಕೂಲಿಗಾಲಿ ಮಾಡೋ ಏನೋ ಸೇವಿಂಗ್ಸ್ ಮಾಡಿ ದುಡ್ಡು ಹಾಕ್ಯಾರ. ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ದುಡ್ಡು ಬೇಕು ಅಂತಂದರೆ ಪಾಪ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರದವ್ರಿಗೆ ಒಂದು ಮನವಿ ಏನಂದರೆ ಇಲ್ಲಿನೂ 400 ಕೋಟಿಯಷ್ಟು ನಮ್ದು ಆಸ್ತಿ ಐತಿ. ಆದರೆ ಅದನ್ನು ಅವ್ರು ತಮ್ಮ ಇದ್ರಾಗ ಇಟ್ಕೊಂಡು ಆಮೇಲೆ ನಮ್ಗೆ ದುಡ್ಡು ಕೊಟ್ಟ ಆಮೇಲೆ ಅದನ್ನ ಮಾರಿ ಅವ್ರು ತೊಗೋಬೋದು. ಆದರೆ ಅದಕ್ಕೂ ಏನೂ ಹೆಲ್ಪ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಅಂತಂದರೆ ಅವರು ಸಹ ಇದರಲ್ಲಿ ನಮಗೆ ಸಹಾಯ ಮಾಡಬೇಕು. ಹೈಕೋರ್ಟಲ್ಲಿ ಎಲ್ಲ ಕೇಸುಗಳನ್ನು ಒಂದೇ ಕಡೆಗೆ ತಂದು ಆಸ್ತಿ ಎಲ್ಲ ಒಂದೇ ಕಡೆ ತಂದು ಹೈಕೋರ್ಟ್ನವ್ರಿಗೆ ಒಂದು ಆದೇಶ ಕೊಡಬೇಕು. ಮತ್ತು ಅದೇ ರೀತಿಯಾಗಿ 20,000 ಒಳಗಿನವ್ರಿಗೆ ನಮ್ಮ ಒಂದು ಸರ್ಕಾರ ನಮಗೆ ಸಹಾಯ ಮಾಡಬೇಕು. ಅಂದರೆ ಮಾತ್ರ ಇಷ್ಟೆಲ್ಲ ನಮ್ಗೆ ಸುಮಾರು ಒಂದು 10 ಲಕ್ಷ ಜನರಿಗೆ ನಮಗೆ ಇದರಿಂದ ಸಹಾಯ ಆಗ್ತೈತಿ. ಅಂದರೆ 10 ಲಕ್ಷ ಮಂದಿ 20,000 ಒಳಗಿನ ಜನ ಇದ್ದಾರೆ, ಅವರಿಗೆಲ್ಲ ಸಹಾಯ ಆಗ್ತೈತಿ. ಅಟ್ಲೀಸ್ಟ್ ಒಂದು 20% ಆದರೂ ಸಹಿತ ಜನ ಏನು ಮಾಡ್ಬೋದು, ಇದರಿಂದ ರಿಲೀಫ್ ಆಗ್ಬೋದು. ಮತ್ತು ಹೈಕೋರ್ಟಿಗೆ ಆದೇಶ ಹೊರಬೇಕು, ಆದಷ್ಟು ಲಘುನ ಈ ಕೇಸ್ ಇತ್ಯರ್ಥ ಮಾಡಬೇಕು. ಆಸ್ತಿಗಳನ್ನು ಮಾರಾಟ ಮಾಡಬೇಕು ಮತ್ತು ಜನರಿಗೆ ಹಣವನ್ನು ಕೊಡಬೇಕು. ಯಾಕಂದರೆ ಆಂಧ್ರದಿಂದ ಇಲ್ಲಿ ಬರಬೇಕಾದ್ರೆ ಕರ್ನಾಟಕದ ಸರ್ಕಾರದ ಪರ್ಮಿಷನ್ ತೊಗೊಂಡು ಬಂದಿರ್ತಾರೆ. ಮತ್ತು ಸರ್ಕಾರದ ಪರ್ಮಿಷನ್ ತೊಗೊಂಡು ಬಂದಾರಂದಮೇಲೆ ನಮಗೆಲ್ಲ ಅವ್ರು ಹೆಲ್ಪ್ ಮಾಡಬೇಕು. ಅದಕ್ಕೆ ಅದು ಅವ್ರದ್ದು ಜವಾಬ್ದಾರಿ ಐತಿ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದು ಒಂದು ಬೇಕಾದಷ್ಟು ಅವ್ರಿಗೆ ಇದಿರ್ಬೋದು, ಕೆಲಸಗಳಿರ್ಬೋದು. ಆದರೂ ಸಹ ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು 2,000 ಜನ ಇದ್ದಾರೆ.
ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ಕುದ್ಮೂಲ ರಂಗರಾವ್ ರಾಜ್ಯ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಹಾಗೂ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದ ಕುದ್ಮೂಲ್ ರಂಗರಾವ್ ಅವರು 19ನೇ ಶತಮಾನದ ಆರಂಭದಲ್ಲಿ ಮಂಗಳೂರು ಭಾಗದ ಶೋಷಿತ ವರ್ಗದ ಸಮುದಾಯದ ಮಕ್ಕಳಿಗೆ ವಿದ್ಯೆ ನೀಡುವ ಮೂಲಕ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದವರು. ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಎದ್ದ ಧೂಳು ನನ್ನ ತಲೆಗೆ ತಾಕಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಸಾರಿದ ಅವರು ನಮಗೆಲ್ಲ ಮಾದರಿಯಾಗಿದ್ದಾರೆ ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರಾಚಾರ್ಯ ಮಹಾಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ರಾಜ್ಯ ಯುವ ಬರಹಗಾರರ ಒಕ್ಕೂಟ ಕೇಂದ್ರ ಸಮಿತಿ ಬೆಂಗಳೂರು, ಮುಂಡರ್ಗಿಯ ವಿಸ್ಮಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆಯ ಬೆಳಗಾವಿ, ಗದಗ್, ಧಾರವಾಡ ಘಟಕಗಳು ಹಾಗೂ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕುದ್ಮೂಲ್ ರಂಗರಾವ್ ರಾಜ್ಯ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡುತ್ತಿದ್ದರು. ತಳ ಸಮುದಾಯಗಳಿಗೆ ಶಿಕ್ಷಣದೊಂದಿಗೆ ಕೃಷಿ, ತೋಟಗಾರಿಕೆಗಳಲ್ಲಿ ಸ್ವಯಂ ಉದ್ಯೋಗ ಕಲ್ಪಿಸಿ ಮನೆಗಳನ್ನು ಕಟ್ಟಿಸಿ ಕೊಟ್ಟ ಕೀರ್ತಿ ರಂಗರಾಯರದ್ದು. ಗುಡ್ಡಗಾಡು ಪ್ರದೇಶದ ಸಮಾಜ ಸುಧಾರಣೆಯ ಕಾರ್ಯವನ್ನ ಮೆಚ್ಚಿ ಅಮೆರಿಕದ ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್ ಅವರ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ್ದು, ಗುರುದೇವ ರವೀಂದ್ರನಾಥ್ ಟ್ಯಾಗೋರ್, ಅನಿ ಬೆಸೆಂಟ್ರಂತಹ ಅನೇಕ ಮಹನೀಯರು ಅವರ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ಮಾನವೀಯ ಸೇವೆಗಳನ್ನು ಕಣ್ಣಾರೆ ಕಂಡು ಅಭಿನಂದಿಸಿದ್ದು ಈಗ ಇತಿಹಾಸ ಎಂದು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷ ಅನಂತಕುಮಾರ್ ಪ್ಯಾಕೋಡ್ ಅವರು ಮಾತನಾಡಿ, ಸರ್ವಜನಾಂಗದ ತೋಟವಾಗಿರುವ ಕರ್ನಾಟಕದ ಹಿರಿಮೆ ಎಲ್ಲೆಡೆ ಪಸರಿಸಲಿ ಎಂದರು. ಆರಾಧ್ಯ ದೇವತೆ ಆಗಿರುವಂತಹ ತಾಯಿ ಭುವನೇಶ್ವರಿ ಪಾದಚರಣ ನಮಿಸಿ, ಅದೇ ರೀತಿಯಾಗಿ ನನ್ನ ಆರಾಧ್ಯ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ಪಾದಚರಣ ನಮಿಸಿ, ಅದೇ ರೀತಿ ನನ್ನ ಇನ್ನೊಬ್ಬ ಆರಾಧ್ಯ ಗುರುಗಳಾಗಿರುವಂತಹ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಹುಕ್ಕೇರಿ ಮಠ ಅಪ್ಪನವರ ಮಠದ ಅವರ ಪಾದಚರಣ ನಮಿಸಿ, ಅದೇ ರೀತಿಯಾಗಿ ನನ್ನ ಇನ್ನೊಬ್ಬ ಆರಾಧ್ಯ ಗುರುಗಳಾದಂತಹ ನಮ್ಮ ಶ್ರೀ ವೀರಭದ್ರ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಅಗ್ನಿ ಮಠ ಪಾದಚರಣ ನಮಿಸಿ, ಇವತ್ತಿನ ಈ ಒಂದು ಭವ್ಯವಾದಂತಹ ಸಮಾರಂಭಕ್ಕೆ ಬಯಸದ ಬಂದ ಭಾಗ್ಯ ನಾನು ನನ್ನ ಆಶೀರ್ವಾದಕ್ಕಾಗಿ ಬಂದಾಗ ಗುರುಗಳು ಹೇಳಿದ್ರು, ಇಲ್ಲ ನೀನ ಈ ಕಾರ್ಯಕ್ರಮದಾಗ ಪಾಲ್ಗೊಳ್ಬೇಕಂತ ಹೇಳಿ ನನ್ನ ಸಹೋದರಿರುವಂತಹ ಗೋಪಿಕಾ ಅವರನ್ನ ಭೇಟಿ ಮಾಡಿಸಿ ತಾವು ಬರಬೇಕಂತ ಹೇಳಿದ್ರು. ಅದಕ್ಕಾಗಿ ತಮ್ಮೆಲ್ಲರ ಒಂದು ಪ್ರೀತಿ ಪ್ರಕಾರ ಈ ಕಾರ್ಯಕ್ರಮಕ್ಕೆ ನಾನು ಉಪಸ್ಥಿತರಿದ್ದೇನೆ. ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ನಮಸ್ಕಾರ. ಅದೇ ರೀತಿಯಾಗಿ ಮಾತೃಶ್ರೀ ಅಮ್ಮನವರಾಗಿರುವಂತಹ ಗುರುದೇವ್ ಅಮ್ಮನವರು ಕೂಡ ನಮಸ್ಕರಿಸಿ, ಅದೇ ರೀತಿಯಾಗಿ ಜ್ಯೋತಿ ಬದಾಮಿತ ಅಮ್ಮನವರು ಕೂಡ ನಮಸ್ಕರಿಸಿ, ಹಾಗೂ ವೇದಿಕೆ ಉಪಸ್ಥಿತಿರುವಂತಹ ಎಲ್ಲ ನನ್ನ ತಾಯಂದಿರೇ ಹಾಗೂ ನನ್ನ ವಿಭಾಗದ ಯುವ ಬರಹಗಾರರ ಒಕ್ಕೂಟದ ಎಂದು ಈ ವಿಜಯೋತ್ಸವನ್ನ ನಾವು ಆಚರಣೆ ಮಾಡ್ತಿದ್ವಿ. ಬಟ್ ಆದ್ರೆ ಇವತ್ತದ ನಿಗದಿತ ದಿನಾಂಕ ಕೂಡ ಅವತ್ತೇ ಬಂದದ. ಒಂದ್ ಕಡೆ ತಾಯಿ, ಒಂದ್ ಕಡೆ ಮಕ್ಕಳ ಸಂಬಂಧ ಏನದ ಅಂತ ಅರಿಯುವಂತ ದಿನ ಏನಾದ್ರ ಇವತ್ತಿನ ದಿನ ಆ ವಿಸ್ಮಯ ಅಂತ ಹೇಳಿ ತಾವು ಇವತ್ತ ಇಲ್ಲಿ ಚೈತನ್ಯ ರಾಜ್ಯ ಪ್ರಶಸ್ತಿಯನ್ನು ಕೊಡಾಕತ್ತೀರಿ. ಇವೆಲ್ಲವನ್ನು ನೋಡಿದ್ರೆ ನಿಜವಾಗಿ ಇದು ವಿಸ್ಮಯನ ಐತೆ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಇಂಥ ಒಂದು ಭವ್ಯವಾದಂತಹ ವಾತಾವರಣದಲ್ಲಿ ನನ್ನ ಗುರುಗಳು ಯಾವತ್ತೂ ಹೇಳ್ತಿದ್ರು, ಇವತ್ತು ಬೆಳಗಾವಿ ಒಳಗೆ ಇಲ್ಲದ್ರೆ ನಿಜವಾಗಿ ಗಡಿ ಭಾಗದಲ್ಲೇ ಇವತ್ತು ನಮಗೆ ಹಳದಿ ಕೆಂಪು ಒಂದು ಇದಕ್ಕ ಕುದ್ಮೂಲ್ ರಂಗರಾವ್ ರಾಜ್ಯ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಗೀತಾ ವಸಂತ್ ಅವರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೊಫೆಸರ್ ಪ್ರದೀಪ್ ಬಿಎಸ್, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಕಲಬುರಗಿಯ ಡಾಕ್ಟರ್ ಡಿ ಶ್ರೀನಿವಾಸ್ ಮತ್ತು ಡಾಕ್ಟರ್ ಶಿವಲಿಂಗಪ್ಪ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯದ ವಿವಿಧ ಭಾಗದ ಮಹನೀಯರಿಗೆ ಪ್ರದಾನ ಮಾಡಲಾಯಿತು. ರಾಜ್ಯ ಯುವ ಬರಹಗಾರರ ಒಕ್ಕೂಟದ ಹೂಹಳ್ಳಿ ನಾಗರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟ ವಜ್ರಗಿರಿ ಆಗಮಿಸಿದ್ದರು. ಡಾಕ್ಟರ್ ಗುರುದೇವಿ ಹುಲಪ್ಪನವರ ಮಠ್, ಗಣಪತಿ ಹೆಗಡೆ, ಸಾಹಿತಿ ಜ್ಯೋತಿ ಬದಾಮಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ವಿಸ್ಮಯ ವೇದಿಕೆಯ ಗೋಪಿಕಾ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಿಸಿದ್ರು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಿದರು. ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ನೆಹರು ಜಯಂತಿ ಪ್ರಯುಕ್ತ ನೆಹರೂರವರ ಫೋಟೋ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಹೇಳಲಾಯಿತು. ವಿದ್ಯಾರ್ಥಿಗಳೇ ಈ ದೇಶದ
ಬಾಳಿ ಬದುಕಬೇಕಿರುವ ನೀವುಗಳು ಯಾವುದೇ ಕೆಟ್ಟ ಚಟಗಳಿಗೆ ದಾಸರಾಗಬಾರದೆಂದು ಗಣಿತ ಶಿಕ್ಷಕರು ಪ್ರಿಯಾ ಬೆಲ್ಲದ್ ವಿದ್ಯಾರ್ಥಿಗಳಿಗೆ ಜೀವನದ ಪಾಠ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ RS ಕಾಂಬಳೆ, ವಿಜ್ಞಾನ ಶಿಕ್ಷಕರಾದ ಜ್ಯೋತಿ ಅರಳಿಕಟ್ಟಿ, ಗಣಿತ ಶಿಕ್ಷಕರಾದ ಪ್ರಿಯಾ ಬೆಲ್ಲದ್, ಚಿತ್ರಕಲೆ ಶಿಕ್ಷಕರಾದ AC ಬಿಜಾಪುರೆ ಸೇರಿ ಇನ್ನಿತರ ಶಿಕ್ಷಕ ಸಿಬ್ಬಂದಿ, ವಿದ್ಯಾರ್ಥಿಗಳು, ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ಬಸವನ ಬಾಗೇವಾಡಿ ತಾಲೂಕಿನ ಪ್ರೌಢಶಾಲೆಗಳ ವಿಜ್ಞಾನ ಹಾಗೂ ಗಣಿತ ವಿಷಯ ವೇದಿಕೆ ಕಾರ್ಯಾಗಾರವನ್ನು ಆಲಮಟ್ಟಿಯಲ್ಲಿ ಏರ್ಪಡಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಸಿಇಒ ಗೋವಿಂದ ರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಶಿಕ್ಷಕರು ತಮ್ಮ ವೃತ್ತಿ ಗೌರವ ಕಾಪಾಡಿಕೊಂಡು ಗುರುತ್ವಕ್ಕೆ ಅಣಿಯಾಗಬೇಕು. ಅಂದಾಗ ಮಾತ್ರ ಸರ್ಕಾರದಿಂದ ನಿಯೋಜಿತ ಉದ್ದೇಶಗಳಿಗೆ ಶಿಕ್ಷಕರಾಗಿದ್ದು ಸಾರ್ಥಕವಾದಂತೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೋವಿಂದ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಲಮಟ್ಟಿಯ RBEG ಹಳಕಟ್ಟಿ ಹಾಗೂ MHM ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ನಡೆದ ಬಸವನ ಬಾಗೇವಾಡಿ ತಾಲೂಕಿನ ಪ್ರೌಢಶಾಲೆಗಳ ಗಣಿತ ಹಾಗೂ ವಿಜ್ಞಾನ ವಿಷಯ ವೇದಿಕೆ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವರ್ಗ ಕೋಣೆಯಲ್ಲಿ ಬರೀ ಪಾಠ ಮಾಡಿದ್ರೆ ಸಾಲದು. ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ಬೋಧನೆ, ಪ್ರೋತ್ಸಾಹ, ಪ್ರೇರಣೆ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬದುಕು ಹಸನಾಗುವಂತೆ ನೋಡಿಕೊಳ್ಳಬೇಕು. ಅವರ ಗೊತ್ತು ಗುರಿಗಳನ್ನು ಈಡೇರಿಸುವಲ್ಲಿ ಶ್ರಮಿಸಬೇಕು. ಒಟ್ಟಾರೆಯಾಗಿ ಮಕ್ಕಳು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣರಾಗಬೇಕು. ಇದು ಶಿಕ್ಷಕರ ಆದ್ಯ ಕರ್ತವ್ಯ. ಈ ಕಾಯಕದಲ್ಲಿ ನಿರತರಾಗುವರೇ ಗುರುಪದಕ್ಕೆ ಹೆಚ್ಚಿನ ಮೌಲ್ಯ ತರಬಲ್ಲರು ಎಂದರು. ವೇದಾಂತ ಸಮಯದಿಂದಲೂ ವಿಜ್ಞಾನ, ಗಣಿತ ವಿಷಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಇವೆರಡು ವಿಷಯಗಳನ್ನು ಸರಳೀಕೃತವಾಗಿ ಕಲಿಸುವ ವಿಧಾನದ ಕೌಶಲ್ಯ ನಮ್ಮ ಶಿಕ್ಷಕರಲ್ಲಿದೆ. ಹೀಗಾಗಿ ನಮ್ಮ ದೇಶದ ಮಕ್ಕಳು ಬಹು ಬೇಗನೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಿಂಚುತ್ತಲಿದ್ದಾರೆ. ವಿದೇಶಿ ಪ್ರತಿಷ್ಠಿತ ಕಂಪನಿಗಳು ಭಾರತೀಯ ಇಂಜಿನಿಯರ್ ಅವರುಗಳನ್ನೇ ಮೆಚ್ಚಿಕೊಂಡಿವೆ. ಅಮೆರಿಕದಂತಹ ಬಲಾಢ್ಯ ದೇಶಗಳಲ್ಲಿ ನಮ್ಮ ದೇಶೀಯ ಯುವ ಪಡೆಗಳೇ ತಂತ್ರಜ್ಞಾನದ ಕೌಶಲ್ಯ ಪ್ರದರ್ಶಿಸಿ ಮೆರೆಯುತ್ತಿದ್ದಾರೆ. ಜೀವನದ ಯಶಸ್ವಿಗೆ ವಿಜ್ಞಾನ, ಗಣಿತ ಬೇಸಿಕ್ ವಿಷಯಗಳಾಗಿವೆ. ಪ್ರೌಢ ಹಂತದ ಶಿಕ್ಷಣ ಚೆನ್ನಾಗಿದ್ದರೆ ಮಾತ್ರ ಲೈಫ್ ಸಕ್ಸೆಸ್. ಚೆನ್ನಾಗಿ ಓದಿದರೆ ಎಲ್ಲಾ ರಂಗದಲ್ಲೂ ಪ್ರತಿ ಮಗು ಹೊಳೆಯಬಲ್ಲದು. ಲೈಫ್ ಫೌಂಡೇಶನ್ ಪ್ರೌಢ ಶಿಕ್ಷಣ ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಅದರಲ್ಲಿ ಸೈನ್ಸ್, ಮ್ಯಾಥ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಆ ಕಾರಣ ಸರಿಯಾಗಿ ಪಾಠ ಪ್ರವಚನ ಬೋಧಿಸದಿದ್ದರೆ ಮಕ್ಕಳ ಮನದಿಂದ ದೂರ ಉಳಿಯುತ್ತೀರಿ. ಮಕ್ಕಳು ಶಿಕ್ಷಕರನ್ನ ಇಷ್ಟಪಡಬೇಕು. ಶಿಕ್ಷಕರು ಮಕ್ಕಳಿಗೆ ಲೈಕ್ ಆದರೆ ಪಾಠ ಮಕ್ಕಳ ತಲೆಯಲ್ಲಿ ಸರಾಗವಾಗಿ ನುಸುಳಬಲ್ಲದು. ಶಿಕ್ಷಕರು ಮೊದಲು ಮಕ್ಕಳ ಮನಸ್ಸು ಅರಿತು ಪಾಠ ಕೇಳಬೇಕು. ಆಲಿಸುವ ಅಭಿರುಚಿ ಸೃಜನಶೀಲವಾಗಿ ಸೃಷ್ಟಿಸಬೇಕು. ಮಕ್ಕಳು ಶಿಕ್ಷಕರನ್ನು ಇಷ್ಟಪಟ್ಟರೆ ಮಾತ್ರ ಶಿಕ್ಷಕರು ಹೇಳುವಂತಹ ಪಾಠದ ಅಂಶಗಳು ಮಸ್ತಕದಲ್ಲಿ ಇಳಿಯಲು ಸಾಧ್ಯ. ಪವಿತ್ರ ಶಿಕ್ಷಕ ವೃತ್ತಿಗೆ ನ್ಯಾಯ ಗುರುಗಳೇ ಒದಗಿಸಿಕೊಡಲು ಪರಿತಪಿಸಬೇಕೆಂದು ಗೋವಿಂದ ರೆಡ್ಡಿ ಹೇಳಿದರು. ಪ್ರೌಢಶಾಲಾ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಒಕ್ಕೂಟದ ಅಧ್ಯಕ್ಷರುಗಳೇ ಮತ್ತು ಇತರೆಲ್ಲ ಶಿಕ್ಷಕ ಗುರು ಅನ್ನೋದು ಸಿಕ್ಕಾಪಟ್ಟಿ ಕ್ವಾಲಿಟೀಸನ್ನು ಹೊಂದಿರ್ತೈತಿ. ಬಟ್ ಶಿಕ್ಷಕ ಓನ್ಲಿ ಕ್ಲಾಸ್ ರೂಮ್ನಲ್ಲಿ ಪಾಠ್ಯದಲ್ಲಿರೋ ಪಾಠವನ್ನು ಮಾತ್ರ ಬೋಧನೆ ಮಾಡೋದಾಗ್ತದೆ. ಸೊ ವೆಸ್ಟರ್ನ್ ಎಜುಕೇಷನಲ್ಲಿ ಟೀಚರ್ ಅಂತ ಅಷ್ಟೇ ಪದವನ್ನು ಬಳಸ್ತಾರೆ. ಆ ಟೀಚರ್ದು ಕೆಲಸ ಏನಿರ್ತೈತಿ ಓನ್ಲಿ ಪಾಠ್ಯವನ್ನು ಮಾತ್ರ ಬೋಧನೆ ಮಾಡೋದು ಅಷ್ಟೇ ಇರ್ತದೆ. ವಿತಿನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮಾತ್ರ ಶಿಕ್ಷಕ ಮೀಸಲಾಗಿರ್ತಾರೆ. ಬಟ್ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಗುರು ಅನ್ನೋ ಪದವನ್ನು ನಾವು ಹೆಚ್ಚಿಗೆ ಬಳಸ್ತೀವಿ. ಶಿಕ್ಷಕ ನೀವೆಲ್ಲರೂ ಶಿಕ್ಷಕರೇ, ಬಟ್ ಗುರುಗಳಾಗೋದು ವೆರಿ ಟಫ್ ಜಾಬ್. ಸೊ ನೀವು ಅನ್ನೋದನ್ನು ನೀವು ಒಂದ್ಸಲ ನಿಮ್ಮಷ್ಟಕ್ಕೆ ನೀವು ಗುರುಗಳಂತ ಅನಿಸಿದರೆ ಸೊ ನೀವು ಈ ವೃತ್ತಿಗೆ ನ್ಯಾಯವನ್ನು ಒದಗಿಸಿದ್ರಿ ಮತ್ತು ಸರ್ಕಾರದಿಂದ ಏನು ಯೋಜಿತ ಉದ್ದೇಶಗಳಾಗಿ ನೀವು ಶಿಕ್ಷಕರಾಗಿದ್ರಿ. ಶಿಕ್ಷಕರಿಂದ ಆಟೋಮೆಟಿಕ್ ನೀವು ಗುರುತ್ವಕ್ಕೆ ಪ್ರಮೋಷನ್ ಹೊಂದಿರಿ ಅಂತೇಳಿ ನಿಮ್ಮಷ್ಟಕ್ಕೆ ನೀವು ತಿಳ್ಕೋಬೇಕು. ಸೊ ದಟ್ ಈಸ್ ಇಂಟ್ರೋಸ್ಪೆಕ್ಷನ್. ಕ್ಲಾಸ್ ರೂಮ್ನಲ್ಲಿ ನೀವು ಬರೀ ಪಾಠವನ್ನು ಮಾಡಿದರೆ ಅದು ಅಲ್ಲಿಗೆ ಶಿಕ್ಷಕ ಮುಗಿತೀರಿ. ಬಟ್ ಗುರುದಲ್ಲಿ ಆಧ್ಯಾತ್ಮಿಕವಾಗಿ ವಿದ್ಯಾರ್ಥಿಗೆ ಬೋಧನೆ ಮಾಡೋದು, ಪ್ರೋತ್ಸಾಹ ಕೊಡೋದು, ಇನ್ಸ್ಪೈರ್ ಮಾಡೋದು, ಸೊ ಪರ್ಸ್ನಾಲಿಟಿ ಅಂದರೆ ವಿದ್ಯಾರ್ಥಿ ವ್ಯಕ್ತಿತ್ವವನ್ನು ಬೆಳೆಸೋದು, ಅವನು ಗುರಿಯನ್ನು ಈಡೇರಿಸೋದು, ಹೇಳೋದು, ಆಮೇಲೆ ಹೆಂಗೆ ಓದೋದು, ಹೆಂಗೆ ಬರೀಬೇಕು ಎಲ್ಲವನ್ನು ಹೇಳ್ಕೊಟ್ಟು ಅವನು ಯಶಸ್ವಿಯಾಗಿ ಒಂದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಆಗಿ ನೋಡ್ಕೊಳ್ಳೋದೇನಿದೆಯಲ್ಲ ಅದು ಗುರು. ಸೊ ಈ ಕಾರ್ಯಾಗಾರದಲ್ಲಿ ಯಾರ್ಯಾರು ಶಿಕ್ಷಕರಾಗಿ ಒಳಗೆ ಬಂದಿರಿ, ಅಟ್ಲೀಸ್ಟ್ ಈ ಕಾರ್ಯಾಗಾರ ಮುಗಿದ ಮೇಲಾದರೂ ತಾವೆಲ್ಲ ಗುರುಗಳು ಆಗ್ತೀರಿ ಅಂತೇಳಿ ಸೊ ನಂಬಿದ್ದೀವಿ. ಸೊ ನೀವರು ಯಾವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ, ಅಟ್ಲೀಸ್ಟ್ ಶಿಕ್ಷಕರಾಗಿ ಬಂದವರೆಲ್ಲ ಗುರುಗಳಾಗಿದೆ. ಅಟ್ಲೀಸ್ಟ್ ಈಗ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಾದರೂ ತಾವು ಗುರುಗಳು ಆಗ್ತೀರಿ ಅಂತೇಳಿ ನಂಬಿದ್ದೀವಿ. ಇನ್ನು ಎರಡನೇದ್ದು ಎಸ್ಪೆಷಲಿ ಇದು ನಮ್ಮದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಕಾರ್ಯಾಗಾರ ಇರೋದರಿಂದ 1-2 ಇನ್ಸಿಡೆಂಟನ್ನು ನಾನು ಹೇಳಿದೆ.
ಒಂದನೇದು ಆರ್ ಚಂದ್ರಶೇಖರ್ ಅಂತೇಳಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅವರು ತಮ್ಮ 21ನೇ ವರ್ಷ ವಯಸ್ಸಕ್ಕೆ, ಅಂದರೆ ಅವಾಗಿದು 1900 ಸುಮಾರು ಘಟನೆ ಇದು. ಅವರು ಇಲ್ಲಿ ಕ್ಲರ್ಕ್ ಪೋಸ್ಟಿಗೆ ಚೆನ್ನೈದಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಯಾವುದೋ ಕ್ಲರ್ಕ್ ಪೋಸ್ಟ್ ಇಲ್ಲ, ಅದಕ್ಕೆ ಇಲ್ಲಿಂದ ಆ ಕಡೆ ಹೋಗ್ಬೇಕಂತೇಳಿ ಅಮೇರಿಕಕ್ಕೆ ಹೋಗ್ತಾರೆ ಅವರು. ಸೊ ಹೋಗ್ಬೇಕಾದ್ರೆ ಅವರು ಅವಾಗ ಫ್ಲೈಟ್ ಇರಲಿಲ್ಲ, ಬರೀ ದೋಣಿ ಮುಖಾಂತರ ಹೋಗೋದಿತ್ತು. ಸೊ 6 ತಿಂಗಳು ಹೋಗ್ಬೇಕಾದ್ರೆ ಅವ್ರಿಗೆ ಪ್ರತಿನಿತ್ಯ ಬರೀ ಆಕಾಶ ನೋಡಿ 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 ನಕ್ಷತ್ರಗಳು ಸ್ಟಡಿ ಮಾಡಿ 350 ಮೈಲ್ ಇರ್ತೈತಿ. ಮೈಲ್ ಅಂದರೆ ಎಷ್ಟು 500 ಕಿಲೋಮೀಟರ್ ಇರ್ತೈತಿ. 500 ಕಿಲೋಮೀಟರ್ ಹೋಗ್ಬೇಕು ಬರೋದು, ಅಂದರೆ 1000 ಕಿಲೋಮೀಟರ್ ಒಂದ್ಸಲ ಆಗ್ತದೆ. ಮತ್ತೊಂದು 2 ದಿವಸ ಬಿಟ್ಟು ಮತ್ತು 500 ಕಿಲೋಮೀಟರ್ ಹೋಗೋದು ಬರೋದು. ಈಗ ವಾರಕ್ಕೆ 2000 ಕಿಲೋಮೀಟರ್ ಅಡ್ಡಾಡ್ತಿರ್ತಾರೆ ಅವರು. ಸೊ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಅವ್ರಿಗೆ, ಅದೇ ನೀವು ಪಾಠ ಮಾಡೋದು ಇಬ್ಬರು ಪಾಠ ಮಾಡ್ತೀವಿ. ಬಿಇಒ ಬಸವರಾಜ್ ತಳವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಕ್ಕಳ ಮನೋಸ್ಥಿತಿ ಅರಿತು ಪಾಠ ಕಲಿಯಬೇಕು. ಧನಾತ್ಮಕ ಬೆಳಕಿನೆಡೆಗೆ ಮಕ್ಕಳನ್ನು ಕರೆತರುವ ಅಗತ್ಯತೆ ಇದೆ. ಗಣಿತದ ಬಗ್ಗೆ ಭಯ ಭೀತಿ ಮಕ್ಕಳಲ್ಲಿ ಬರದಂತೆ ಶಿಕ್ಷಕರು ಮುತುವರ್ಜಿಯಿಂದ ನೋಡಿಕೊಳ್ಳಬೇಕಾಗಿದೆ. ಸರಳೀಕರಣದ ರೀತಿಯಲ್ಲಿ ಗಣಿತ ಫೋಕಸ್ ಮಕ್ಕಳಲ್ಲಿ ಅರಳಿಸಿ ಉತ್ತೇಜಿಸಬೇಕಾಗಿದೆ. ಕನಿಷ್ಠ ಕಲಿಕಾ ಮಟ್ಟದ ಕಲಿಕೆ ಮಕ್ಕಳಿಗೆ ತಿಳಿಸಿಕೊಡಬೇಕು. ಭವಿಷ್ಯದ ದಾರಿ ಹುಡುಕಲು ಗಣಿತ ವಿಜ್ಞಾನ ಮಕ್ಕಳಿಗೆ ಅಡಿಪಾಯವಾಗಿದೆ. ಮಕ್ಕಳ ಕನಸಿನ ಬೀಜ ಬಿತ್ತುವ ಕಾಯಕ ಪ್ರಾಮುಖ್ಯತೆಯಿಂದ ನಡೆಯಬೇಕು ಎಂದರು. ಹಾಗಾಗಿ ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗಿತ್ತು ಅಂದ್ರೆ ಹೊರಗಡೆ ಹೀಗೆ ಹೋಗ್ಬೇಕು. ಹಾಗಾಗಿ ಸ್ಪಷ್ಟವಾಗಿ ಯಾವುದೇ ರೀತಿಯ ನಾವು ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಹುಟ್ಟಿದ ಮಗು ಕೂಡ ಸಮಸ್ಯೆ ಇರ್ತದೆ. ಆ ಸಮಸ್ಯೆಗೆ ಪರಿಹಾರ ಇದೆ. ಎರಡೂ ಸ್ವಲ್ಪ ಸ್ಪೆಷಲ್ ಮತ್ ಶುರು ಮಾಡಿದ್ರಿ. ನನ್ನ ತಾಯಿ ಸಾಕಿಗಳು ಒಂದು ನಾಯಿ ಅಣ್ಣ ಲಕ್ಷ್ಮಣನ ಮೂಕ ಇದ ಅಲ್ಲಾಕ್ ಡೋಕಾಕ್ ಹೋಗಿದ್ದೀಯಣ್ಣ. ಈ ರೀತಿ ಹೀಗಾಗ್ತಿರ್ತಾರ. ಮೊದಲಿಗೆ ನೋಡ್ಬೇಕ್ರಿ, ಗಂಡ ಹೆಂಡತಿ ಹೆಂಗಿರ್ತಾರ ಅಂದ್ರೆ ಹಿಂಗಿರ್ತಾರ. ಅಮಿತಾಬ್ ಬಚ್ಚನ್ ಇದು ಯಾರು ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಹಿಂಗಿರ್ತಾರ. ಲಗ್ನ ಆಗಿದ್ದು ಇದಕ್ಕೆ ಹೋಗಿರ್ತಾರೆ, ಮೈಸೂರಿಗೆ ಹೋಗಿರ್ತಾರೆ. ಮೈಸೂರಿಗೆ ಹೋದಾಗ ಅಲ್ಲಿ ಮೊದಲ ಇದಕ್ಕೆ ಹೋದಾಗ ಹನಿಮೂನ್ಗೆ ಹೋದಾಗ ಹಿಂಗೆ ಈ ರೀತಿ ಇರ್ತಾರೆ ಅವರು. ಅಲ್ಲಿ ಹಾಡು ಹಾಡಿರ್ತಾರೆ, ಕುಣಿದು ಕುಣಿದು ಬಾರೆ ನಲಿದು ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಅಂತ ಈ ಹಾಡು ಹಾಡಿರ್ತಾರೆ. ಮುಂದೆ ಇದೇ ಜೋಡಿ 10 ವರ್ಷ ಆದ್ಮೇಲೆ ಹಿಂಗಾಗಿರ್ತಾರೆ. ಅವ ಹಿಂಗಾಗಿರ್ತಾನೆ, ಆಕೆ ಹಿಂಗಾಗಿರ್ತಾನೆ, ಅವ ಹಿಂಗಾಗಿರ್ತಾನೆ. ಮತ್ತೆ 10 ವರ್ಷ ಆದ್ಮೇಲೆ ಮೈಸೂರಿಗೆ ಹೋಗಿರ್ತಾರೆ ನೆನಪಾಕರು. ಅವನವ ಆ ಹಾಡ ಹಾಡಂಗಿಲ್ಲ ನಾವು. ಕುಳಿತು ಕುಳಿತು ಬಾರೆ ರೆಸ್ಟು ತೋರು ಬಾರೆ ಜೀವಕ್ಕೆ ಕುತ್ತು ತಂದವಳೆ ನಿನ್ನ ನಡೆಯ ಹಿಂದೆ ಆನೆ ಹಿಂದು ಸಾರೆ ನಿನ್ನ ಪಕ್ಕಕ್ಕೆ ನಿಂತು ನಾನು ಆದೆ ಮಂಗ ಮಾಯೆ. ಹೀಗಂತ ಮತ್ತೆ ಲಾಜಿಗೆ ಬರ್ತಾರೆ. ಲಾಜಿಗೆ ಬಂದು ಆಟ ಒಂದೇ ಇರ್ತದೆ. ಅಕ್ಕಿಪಾಯಿ ದುರ್ಗ ಈಗ ನಮಗೆ ಆಚೀರ ತಿರುಗಿರ್ತಾರೆ. ಕಬ್ಬಿನ ಕಾಮನ್ನು ಹೊರತೊಂದು ಕಬ್ಬು ಬಂದಂಗೆ. ಧನ್ಯವಾದಗಳು. ಇದೇ ದೀರ್ಘ ಸಿಇಒ ಗೋವಿಂದ ರೆಡ್ಡಿ ಮತ್ತು ಬಿಇಒ ಬಸವರಾಜ್ ತಳವಾರ್ ಅವರಿಗೆ ಉಭಯ ಶಾಲೆಗಳ ಪರವಾಗಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ವಾತಾವರಣವನ್ನು ನಿರ್ಮಿಸುವಲ್ಲಿ ಸದಾ ನಮ್ಮೊಂದಿಗೆ ಶಿಕ್ಷಕರಿಗೆ ಬೆಂಬಲವಾಗಿರುತ್ತಿರ್ತಕ್ಕಂಥ ಮಾನ್ಯಶ್ರೀ ಗೋವಿಂದ ರೆಡ್ಡಿ ಸರ್ ಅವರಿಗೆ ಇದೀಗ ಒಂದು ಪ್ರೀತಿಯ ಸನ್ಮಾನ ಜರುಗ್ತಾ ಇದೆ, ಗೌರವದ ಸನ್ಮಾನ ಜರುಗ್ತಾ ಇದೆ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಅವರಿಗೆ ಮತ್ತಷ್ಟು ಕಾರ್ಯ ನೀಡುವ ಶಕ್ತಿಯನ್ನು ನೀಡಲಿ ಅಂತೇಳಿ ಆ ಭಗವಂತನಿಗೆ ಪ್ರಾರ್ಥಿಸ್ತಾ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹಿರೇಮಠ್, ಆರ್ಎಸ್ ತುಂಗಳ್, ಸಂಗಮೇಶ್ ಪೂಜಾರಿ, ಜಿಎಂ ಕೋಟ್ಯಾಳ್,
ಎಂಎಸ್ ಬಿರಾದರ್, ಯುಎ ಹಿರೇಮಠ್, ಮಹಾಂತೇಶ್ ಹಾಲಕೇರಿ, ಚೇತನ್ ಹಿರೇಮಠ್, ತಿಪ್ಪಣ್ಣ ಜಂಬಗಿ, ರಾಜೇಶ್ ಮಹಂತಮಠ್, ಶಿಕ್ಷಣ ಸಂಯೋಜಕ ವಿಪಿ ಜುಳಜುಳಿ, ಎಂಎಚ್ ಬಳಬಟ್ಟಿ ಇತರರು ಇದ್ದರು. ಎಸ್ಐ ಗಿಡ್ಡಪ್ಪಗೋಳ್ ಸ್ವಾಗತಿಸಿದ್ರು. ಮಹೇಶ್ ಗಾಳಪ್ಪಗೋಳ್ ನಿರೂಪಿಸಿದ್ರು. ಎನ್ಎಸ್ ಬಿರಾದಾರ್ ಗೌರವ ಸಮ್ಮಾನ ನಿರೂಪಿಸಿ ವಂದಿಸಿದ್ರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.